ಭಯೋತ್ಪಾದನೆಯ ಜೊತೆಗೆ ಜನೋತ್ಪಾದನೆಯ ಕೆಲಸ ಮಾಡ್ತಾ ಇದ್ದಾರೆ ಮುಸಲ್ಮಾನರು ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ. ಆ ಮೂಲಕ ವಿವಾದಾತ್ಮಕ ಹೇಳಿಕೆ ಕೊಟ್ಟು ಚರ್ಚೆಗೆ ಗ್ರಾಸವಾಗಿದ್ದಾರೆ. ಪುರುಸೋತ್ ಇಲ್ಲದೆ ಮಕ್ಕಳನ್ನ ಹುಟ್ಟಿಸ್ತಾರೆ. ಭಯೋತ್ಪಾದನೆಯ ಜೊತೆಗೆ ಜನೋತ್ಪಾದನೆ, ಪುರುಸೋತ್ ಇಲ್ಲದೆ ಮಕ್ಕಳನ್ನ ಹುಟ್ಟಿಸ್ತಾರೆ. ಮುಸ್ಲಿಮರ ಬಗ್ಗೆ ಪ್ರತಾಪ್ ಸಿಂಹ ವಿವಾದಾತ್ಮಕ ಹೇಳಿಕೆ ಇದು. ಭಾರತದಲ್ಲಿ 22 ಮಹಿಳೆಯರಿಗೆ 91 ಮಕ್ಕಳು ಹುಟ್ಟಿದ್ದಾರೆ. ಆದರೆ ಹಿಂದೂ ಮಹಿಳೆಯರು 1 ಮಗು ಮಾತ್ರ ಹೇಳ್ತಾರೆ. ಪಾಕಿಸ್ತಾನದಲ್ಲಿ ಕೇವಲ 5% ಹಿಂದೂಗಳಿದ್ದಾರೆ. ಐಫೆಲ್ ಟವರ್ ಕೆಳಗಡೆ ದನದ ಮಾಂಸ ಕಡಿದು ತಿಂತಾರೆ. ಮುಸ್ಲಿಮರ ಬಗ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ, ಜೊತೆಗೆ ವಿವಾದಕ್ಕೂ ಕೂಡ ಕಾರಣವಾಗ್ತಾ ಇದೆ. ಪ್ರತಾಪ್ ಸಿಂಹ ಅವರು ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಾಷಣವನ್ನ ಮಾಡುವಂತಹ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಕೂಡ ಪುರುಸೋತ್ ಇಲ್ಲದೆ ಮಕ್ಕಳನ್ನ ಹುಟ್ಟಿಸ್ತಾರೆ. ಈ ಹೇಳಿಕೆ ಸಾಕಷ್ಟು ಟೀಕೆಗೆ, ವಿವಾದಕ್ಕೆ ಕಾರಣವಾಗ್ತಾ ಇದೆ. ಭಯೋತ್ಪಾದನೆಯ ಜೊತೆಗೆ ಜನೋತ್ಪಾದನೆಯ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಪುರುಸೋತ್ ಇಲ್ಲದೆ ಮಕ್ಕಳನ್ನ ಹುಟ್ಟಿಸ್ತಾರೆ. ಪಾಕಿಸ್ತಾನದಲ್ಲಿ ಕೇವಲ 5% ಹಿಂದೂಗಳಿದ್ದಾರೆ. ಐಫೆಲ್ ಟವರ್ ಕೆಳಗಡೆ ದನದ ಮಾಂಸ ಕಡಿದು ತಿಂತಾರೆ. ಈ ಹೇಳಿಕೆ ಈಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಪಾಕಿಸ್ತಾನದ ಮುಸಲ್ಮಾನರು ನಮ್ಮಲ್ಲಿ ಬಂದು ವಾಸವಿದ್ದಾರೆ. ಪಕ್ಕದ ದೇಶದ ಮುಸಲ್ಮಾನರು ಭಾರತಕ್ಕೆ ಬಂದ್ರೆ ನಮ್ಮ ಕತೆ ಏನು? ಇವರಿಗೆ ಜಗತ್ತಿನ 57 ಮುಸ್ಲಿಂ ದೇಶಗಳು ಯಾಕೆ ಆಶ್ರಯ ಕೊಡ್ತಿಲ್ಲ? ಬೆಂಗಳೂರಲ್ಲಿ ಬಿಜೆಪಿಯ ಮಾಜಿ ಸಂಸದರು ಪ್ರತಾಪ್ ಸಿಂಹ ಹೇಳಿಕೆ ಇದು. ಆದರೆ ಇವರಿಗೆ ಭಾರತವೇ ಆಶ್ರಯ ಕೊಡಬೇಕು. ಎಂಥ ದುರ್ವಿಧಿ ಅಲ್ವಾ? ನಮ್ಮ ಭಾರತೀಯರಿಗೆ ಯಾರಾದರೂ ಆಶ್ರಯವನ್ನ ಕೊಡುತ್ತಿದ್ದಾರಾ? ಈ ವಲಸಿಗರು ಭಾರತದಲ್ಲೇ ಇದ್ರೆ ನಮ್ಮ ಜಾಗ ಕಬಳಿಸ್ತಾರೆ. ನಮಗೆ ಟೈಮ್ ಕೊಡದೆ ಭಯೋತ್ಪಾದನೆ ಶುರು ಮಾಡ್ತಾರೆ. ಬೆಂಗಳೂರಲ್ಲಿ ಮಾಜಿ ಸಂಸದರ ಹೇಳಿಕೆ ಇದು. ಎಲ್ಲೋ ಬಾಂಗ್ಲಾದೇಶದಲ್ಲಿ ನಡೀತಾ ಇತ್ತು ಅಂತ ಅನ್ಕೊಳ್ಬೇಡಿ, ಎಲ್ಲೋ ಪಾಕಿಸ್ತಾನದಲ್ಲಿ ನಡೀತಾ ಇತ್ತು ಅಂತ ಅನ್ಕೊಳ್ಬೇಡಿ. ಇವತ್ತು ಜಗತ್ತನ್ನು ತೆಗೆದು ನೋಡಿ. ಇವತ್ತು ಯುರೋಪ್ ಅಲ್ಲಿ ಈ ಐಫೆಲ್ ಟವರ್, ನೀವು ಐಫೆಲ್ ಟವರ್ಗೆ ಹೋದ್ರೂ ಕೂಡ ಅದ್ರ ಕೆಳಗಡೆ ಇವತ್ತು ಬೀಫ್ ಕಡ್ದು ಬೇಯಿಸ್ಕೊಂಡು ತಿಂತಿರೋದು ನಾವು ನೋಡ್ತಾ ಇದೀವಿ. ಇವತ್ತು ಯುಕೆ ನಲ್ಲಿ 5 ಸಿಟಿಗಳಿಗೆ ಮುಸಲ್ಮಾನ ಮೇಯರ್ಗಳು ಬಂದಿದ್ದಾರೆ. ಇವತ್ತು ಯುಕೆ ಸ್ಥಿತಿ ಯಾವ್ದು, ಇಂಗ್ಲೆಂಡಿನ ಸ್ಥಿತಿ ಏನಾಗೋಗಿದೆ ಅಂತಂದ್ರೆ ಯಾವತ್ತು ಆ ದೇಶ ಮುಳುಗೋಗುತ್ತೋ ಅನ್ನೋ ಸ್ಥಿತಿ ಬಂದೋಗಿದೆ. ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಯುರೋಪ್ ನಲ್ಲಿ ಭಯ ಶುರುವಾಗಿದೆ. ಅಮೆರಿಕದಲ್ಲಿ ಹಿಡಿದು ದಬ್ಬುತ್ತಾ ಇದ್ದಾರೆ. ಇನ್ನು ಭಾರತದಲ್ಲಿ ಇರುವವರ ಸಂಖ್ಯೆ ಇಷ್ಟಿದೆ. ಇನ್ನು ಪಕ್ಕದಲ್ಲಿ ಇರುವಂತವ್ರು ಕೂಡ ಇಲ್ಲಿ ಬರ್ತಾ ಇದ್ರೆ ನಾವೆಲ್ಲಿಗೆ ಹೋಗ್ಬೇಕು? ಅಲ್ಲ, ನಾನ್ ಕೇಳ್ತೀನಿ, ಜಗತ್ತಿನಲ್ಲಿ 57 ಮುಸಲ್ಮಾನ ರಾಷ್ಟ್ರಗಳಿದಾವೆ. ರೋಹಿಂಗ್ಯಾದವರಿಗೆ ತೊಂದರೆ ಆಯ್ತು ಅಂತ ಹೇಳಿದ್ರೆ ಪಾಕಿಸ್ತಾನದವ್ರು ಯಾಕೆ ಆಶ್ರಯ ಕೊಡಲ್ಲ? ಯಾಕೆ ಬಾಂಗ್ಲಾದೇಶದವರು ಆಶ್ರಯ ಕೊಡಲ್ಲ? ಯಾಕೆ ಸೌದಿ ಅರೇಬಿಯಾ ಆಶ್ರಯ ಕೊಡಲ್ಲ? ಯಾಕೆ ಇರಾನ್ ಆಶ್ರಯ ಕೊಡಲ್ಲ? ಯಾಕೆ ಭಾರತನೇ ಆಶ್ರಯ ಕೊಡಬೇಕು ಇವರಿಗೆ? ನಾವೆಲ್ಲ ಒಂದೇ ಧರ್ಮದವರು ಅಂತ ಹೇಳ್ತಾರಲ್ಲ, ಇವ್ರ ಧರ್ಮದವರೇ ಇರುವಂತ 57 ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಯಾಕೆ ಆಶ್ರಯ ಕೊಡಲ್ಲ ಇವರಿಗೆ? ಅಲ್ಲಿ ಇವರಿಗೆ ಆಶ್ರಯ ಯಾಕೆ ಕೊಡಲ್ಲ ಅಂದ್ರೆ ದೇಶವನ್ನು ಕಬಳಿಸ್ತಾ ಬರ್ಬೇಕು ಇವರು. ಒಂದು ಭಯೋತ್ಪಾದನೆಯನ್ನು ಮಾಡಿದ್ರು. ಒಂದು ಕಡೆ ಭಯೋತ್ಪಾದನೆ, ಇನ್ನೊಂದು ಕಡೆ ಜನೋತ್ಪಾದನೆ. ಪುರುಷಾರ್ಥಿಲ್ದಲ್ಲೇ ಜನೋತ್ಪಾದನೆ ಕೂಡ ಮಾಡ್ತಾ ಇದ್ದಾರೆ. ಒಂದ್ ಮಕ್ಕಳು ಆಗುವಷ್ಟರಲ್ಲಿ ಸೊಂಟನೆ ಜಾರಿ ಹೋಗುತ್ತೆ. ಅವರಂತೂ ಪುರುಷಾರ್ಥಿಲ್ದಲ್ಲೇ ಮಕ್ಕಳು ಹುಡ್ತಾನೆ ಇರ್ತವೆ. ನಾಳೆ ಬೆಳಗ್ಗೆ ನಮ್ಮ ಮಕ್ಕಳ ಕತೆ ಏನಾಗಬೇಕು? ಒಂದೊಂದೇ ಮಕ್ಕಳು ಮಾಡ್ಕೊಂಡಿದೀವಿ ನಾವು. ನಮ್ಮ ಮಕ್ಕಳು ಎಲ್ಲಿಗೆ ಹೋಗ್ಬೇಕು? ಇರೋದೊಂದ್ ದೇಶ. ಹಿಂದೂಗಳಿಗೆ ಇಲ್ಲೂ ಸಮಸ್ಯೆ ಆಯ್ತು ಅಂತಂದ್ರೆ ಯಾವ ದೇಶಕ್ಕೆ ಹೋಗೋಣ ನಾವು? ನಮಗೆಲ್ಲ ಆಶ್ರಯ ಕೊಡ್ತಾರೆ? ಯಾವ ದೇಶ ಆಶ್ರಯ ಕೊಡುತ್ತೆ? ಈ 57 ಮುಸ್ಲಿಂ ರಾಷ್ಟ್ರಗಳು ಆಶ್ರಯ ಕೊಡ್ತಾವ? 106 ಕ್ರೈಸ್ತ ರಾಷ್ಟ್ರಗಳು ಆಶ್ರಯ ಕೊಡ್ತಾವ? ನಮಗಿರೋದು ಒಂದೇ ಒಂದು ರಾಷ್ಟ್ರ, ಅದು ಭಾರತ. ಇದನ್ನು ಭಾರತವಾಗಿ ನಾವು ಉಳಿಸ್ಕೊಳ್ಬೇಕು. ಎಲ್ಲೋ ಬಾಂಗ್ಲಾದೇಶದಲ್ಲಿ ನಡೀತಾ ಇತ್ತು ಅಂತ ಅನ್ಕೊಳ್ಬೇಡಿ, ಎಲ್ಲೋ ಪಾಕಿಸ್ತಾನದಲ್ಲಿ ನಡೀತಾ ಇತ್ತು.